ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಹೊಸ ಪಠ್ಯಕ್ರಮ ಅಂದರೆ ರಿವೈಸ್ಡ್ ಟೆಕ್ಸ್ಟ್ ಬುಕ್ ಏನು ಗೌರ್ಮೆಂಟ್ ಬಿಡುಗಡೆಗೊಳಿಸಿದೆ ಅಲ್ವಾ, ಇಲ್ಲಿ ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಗೆ ಸಂಬಂಧಪಟ್ಟಂತೆ ಪಾಠಗಳನ್ನ ಸಿದ್ಧಪಡಿಸಿದ್ದಾರೆ. ಅಂದರೆ ಏನು ನಾವೀಗ ಬೈಲಿಂಗ್ವಲ್ ಅಂತ ಏನು ಕರಿತೀವಲ್ಲ, ಇಲ್ಲಿ ಒಂದು ಮಗು ಕನ್ನಡ ಹಾಗೂ ಇಂಗ್ಲೀಷ್ ಎರಡು ದ್ವಿಭಾಷೆಯನ್ನು ಕೂಡ ಇಲ್ಲಿ ದ್ವಿಭಾಷೆಗಳನ್ನು ಕೂಡ ಇಲ್ಲಿ ಏನು ಮಾಡುತ್ತೆ, ಕಲ್ತ್ಕೊಳ್ಳುತ್ತೆ. ಸೊ ಹಾಗಾದರೆ 4ನೇ ತರಗತಿಯ ಎನ್ವೈರ್ಮೆಂಟಲ್ ಸ್ಟಡೀಸ್ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಲೆಸನ್ ಬಗ್ಗೆ ತಿಳ್ಕೊತಾ ಹೋಗೋಣ. ಎಲ್ಲ ಈ ಪಾಠದಲ್ಲಿ ಬರುವಂಥ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಉತ್ತರವನ್ನು ಬರೆಯುವಂಥ ರೀತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಲೆಸನ್ 1 ದ ಆ್ಯನಿಮಲ್ ಕಿಂಗ್ಡಮ್ ಎನ್ನುವಂಥ ಒಂದು ಪಾಠವನ್ನು ಕುರಿತು ಕನ್ನಡ ಹಾಗೂ ಇಂಗ್ಲೀಷ್ ಎರಡು ಭಾಷೆಗೆ ಸಂಬಂಧಪಟ್ಟಂತೆ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ, ಸಿಮಿಲಾರಿಟೀಸ್ ದಟ್ ದ ಯು ಫೈಂಡ್ ಬಿಟ್ವೀನ್ ಆ್ಯನಿಮಲ್ಸ್ ಆ್ಯಂಡ್ ಯುವರ್ ಸೆಲ್ಫ್. ಅಂದರೆ ನಿನಗೂ ಹಾಗೂ ಪ್ರಾಣಿಗಳಿಗೂ ಇರುವಂಥ ಹೋಲಿಕೆಗಳನ್ನ ಕೇಳಿದ್ದಾರೆ. ಅಂದರೆ ಮನುಷ್ಯರಿಗೂ ಹಾಗೂ ಪ್ರಾಣಿಗಳಿಗೂ ಇರುವಂಥ ಹೋಲಿಕೆಗಳು ಏನು ಅನ್ನೋದನ್ನು ಕೇಳಿದ್ದಾರೆ. ಅಂದರೆ ಇಲ್ಲಿ ಕನ್ನಡದಲ್ಲಿ ಇದೆ ನೋಡ್ರಿ, ನಿನಗೂ ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನು ಗುರುತಿಸಿ ಬರೆ. ಸೊ ಇದಕ್ಕೆ ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ಕೂಡ ಆನ್ಸರನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಸಿಮಿಲಾರಿಟೀಸ್ ಬಿಟ್ವೀನ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅಂದರೆ ಮನುಷ್ಯ ಹಾಗೂ ಪ್ರಾಣಿಗಳ ನಡುವೆ ಕಂಡುಬರುವಂತಹ ಹೋಲಿಕೆಗಳನ್ನ ನಾವು ನೋಡ್ತಾ ಹೋಗೋಣ. ಸಿಮಿಲಾರಿಟೀಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ನೋಡಿ, ಫಸ್ಟು ಬೋತ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ನೀಡ್ ಫುಡ್ ಆ್ಯಂಡ್ ವಾಟರ್. ಅಂದರೆ ಮನುಷ್ಯರು ಹಾಗೂ ಪ್ರಾಣಿಗಳು ಇಬ್ಬರಿಗೂ ಕೂಡ ಏನು ಬೇಕು, ಆಹಾರ ಮತ್ತು ನೀರು ಬೇಕು. ಸೆಕೆಂಡ್ ಒನ್, ಬೋತ್ ಹ್ಯೂಮನ್ ಆ್ಯಂಡ್ ಆ್ಯನಿಮಲ್ಸ್ ಬ್ರೀತ್ ಏರ್. ಅಂದರೆ ಮನುಷ್ಯರು ಮತ್ತು ಪ್ರಾಣಿಗಳಿಬ್ಬರು ಗಾಳಿಯನ್ನು ಉಸಿರಾಡುತ್ತಾರೆ. ನೆಕ್ಸ್ಟು ಥರ್ಡ್ ಒನ್, ಬೋತ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ಗ್ರೋ ಆ್ಯಂಡ್ ರೀಪ್ರೊಡ್ಯೂಸ್. ಅಂದರೆ ಮನುಷ್ಯರು ಹಾಗೂ ಪ್ರಾಣಿಗಳಿಬ್ಬರು ಬೆಳೆಯುತ್ತಾರೆ ಮತ್ತು ಸಂತಾನೋತ್ಪತ್ತಿ ಮಾಡುತ್ತಾರೆ. ಸೊ ಈ ಮೂರು ಏನು ಕಾಮನ್ ಆಗಿ ಬರುವಂಥ ಸಿಮಿಲಾರಿಟೀಸು. ಈ ಮೂರನ್ನು ಕೂಡ ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಈಗ ನೋಡಿ, ಲುಕ್ ಅಟ್ ದ ಪಿಕ್ಚರ್ಸ್ ಎಬೋ, ಅಬ್ಸರ್ವ್ ದ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಎ ಕೌ. ಅಂದರೆ ಈ ಮೇಲಿನ ಚಿತ್ರವನ್ನು ನೋಡು, ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವಂಥ ವ್ಯತ್ಯಾಸವನ್ನು ಗಮನಿಸಿ ಬರಿ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ನಾನು ಅಂದರೆ ಯಾರು, ಮನುಷ್ಯರು, ಇಲ್ಲಿ ಹಸು ಅಲ್ವಾ. ಸೊ ಮಕ್ಕಳಲ್ಲಿ ನಮಗೂ ಹಾಗೂ ಹಸುಗಳಿಗೂ ಇರುವಂಥ ವ್ಯತ್ಯಾಸ ಏನು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಇಲ್ಲಿ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಮೀ ಆ್ಯಂಡ್ ಎ ಕೌ. ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳು. ಇಲ್ಲಿ ಮನುಷ್ಯರನ್ನ ನೋಡೋದಾದರೆ ಇಲ್ಲಿ ಹಸು ಬಗ್ಗೆ ತಿಳ್ಕೊತಾ ಹೋಗೋಣ. ಇಲ್ಲಿ ನೋಡಿ, ಐ ಹ್ಯಾವ್ 2 legs, ಎ ಕೌ ಹ್ಯಾಸ್ 4 legs ಅಲ್ವಾ. ಐ ಹ್ಯಾವ್ 2 legs, ಎ ಕೌ ಹ್ಯಾವ್ಸ್ 4 legs. ನನಗೆ 2 ಕಾಲುಗಳಿವೆ, ಹಸುವಿಗೆ 4 ಕಾಲುಗಳಿವೆ. ನೆಕ್ಸ್ಟು, ಐ ಹ್ಯಾವ್ 2 hands, ಎ ಕೌ ಹ್ಯಾಸ್ ನೋ ಹ್ಯಾಂಡ್ಸ್. ಅಂದರೆ ನನಗೆ 2 ಕೈಗಳಿವೆ, ಹಸುವಿಗೆ ಕೈಗಳಿಲ್ಲ. ಮುಂದೆ, ಐ ವೇರ್ ಕ್ಲಾತ್ಸ್, ಎ ಕೌ ಡಸ್ ನಾಟ್ ವೇರ್ ಕ್ಲಾತ್ಸ್. ಅಂದರೆ ನಾನು ಬಟ್ಟೆ ಧರಿಸುತ್ತೇನೆ, ಹಸು ಬಟ್ಟೆ ಧರಿಸುವುದಿಲ್ಲ. ನೆಕ್ಸ್ಟ್ ಫೋರ್ತ್ ಒನ್, ಐ ಕ್ಯಾನ್ ಸ್ಪೀಕ್. ನೆಕ್ಸ್ಟು ಫೋರ್ತ್ ಒನ್, ಐ ಕ್ಯಾನ್ ಸ್ಪೀಕ್, ಎ ಕೌ ಮೂವ್ಸ್. ನಾನು ಮಾತನಾಡಬಲ್ಲೆ, ಹಸು ಅಂಬಾ ಎಂದು ಕೂಗುತ್ತದೆ. ಫಿಫ್ತ್ ಒನ್, ಐ ಈಟ್ ಕುಕ್ಡ್ ಫುಡ್, ಎ ಕೌ ಈಟ್ಸ್ ಗ್ರಾಸ್. ಅಂದರೆ ನಾನು ಬೇಯಿಸಿದ ಆಹಾರ ತಿನ್ನುತ್ತೇನೆ, ಹಸು ಹುಲ್ಲು ತಿನ್ನುತ್ತದೆ. ಸೊ ಇದು
ಡಿಫ್ರೆನ್ಸ್ ಬಿಟ್ವೀನ್ ಮೀ ಆ್ಯಂಡ್ ಕೌ ಅಂದರೆ ಮನುಷ್ಯರಿಗೂ ಹಾಗೂ ಹಸುವಿಗೂ ಇರುವಂತಹ ವ್ಯತ್ಯಾಸಗಳು. ಮುಂದೆ ನೆಕ್ಸ್ಟ್ ನೋಡೋಣ. ವ್ಯತ್ಯಾಸಗಳು ಆದ್ರ ಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ವನಜ ಎನ್ನುವಂಥ ವಿದ್ಯಾರ್ಥಿ 4ನೇ ತರಗತಿಯ ವನಜ ಎನ್ನುವಂಥ ವಿದ್ಯಾರ್ಥಿ ಶಿಕ್ಷಕರೊಂದಿಗೆ ಎಲ್ಲೋಗಿದ್ದಾಳವಳು, ಫೀಲ್ಡ್ ಟ್ರಿಪ್ ಹೋಗಿದ್ದಾಳೆ ವನ ಸಂಚಾರಕ್ಕೆ. ಅಲ್ಲಿ ಶಿಕ್ಷಕರ ಜೊತೆಗೂಡಿ ಅವಳು ಏನು ಮಾಡ್ತಾಳಪ್ಪ, ಒಂದು ಪ್ರಾಣಿಗಳ ಪಟ್ಟಿಯನ್ನು ಮೇಡ್ ಲೀಸ್ಟ್ ಆಫ್ ಅನಿಮಲ್ಸ್, ಪ್ರಾಣಿಗಳ ಪಟ್ಟಿಯನ್ನು ರೆಡಿ ಮಾಡಿದ್ದಾಳೆ. ಆದರೆ ಅದರ ಗಾತ್ರ, ಆಕಾರ, ಸೈಜು, ಕಲ್ಲರು ಹಾಗೆ ತಿನ್ನುವಂಥ ಆಹಾರಗಳನ್ನು ಬರ್ಕೊಳ್ಳೋದನ್ನು ಮರೆತು ಬಂದಿದ್ದಾಳೆ. ಸೊ ಇಲ್ಲಿ ನೀವು ಬರೀರಿ ಅಂತೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಒಂದು ಬಾಕ್ಸ್ ಇದೆ. ಸೀರಿಯಲ್ ನಂಬರ್, ನೇಮ್ ಆಫ್ ದ ಅನಿಮಲ್ಸ್, ಸೈಜ್, ಕಲರ್, ಫುಡ್, ಹ್ಯಾಬಿಟೇಟ್ ಅಲ್ವಾ. ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಹಸು, ಕೌ ಏನಿದೆ, ಗಾತ್ರ ಬಿಗ್ ಅಂದರೆ ದೊಡ್ಡದು, ಕಲರು ವೈಟ್ ಅಥವಾ ಬ್ರೌನ್ ಬಿಳಿ ಕಂದು, ಆಹಾರ ಏನನ್ನು ತಿನ್ನುತ್ತೆ, ಗ್ರಾಸ್ ಅಂದರೆ ಹುಲ್ಲು, ಹ್ಯಾಬಿಟೇಟ್ ಫಾರ್ಮ್ ಅಂದರೆ ಕೃಷಿ ತೋಟ, ಫಿಶ್ ನೋಡೋಕ್ಕೆ ಸ್ಮಾಲ್ ಅಂದರೆ ಚಿಕ್ಕದು, ಕಲರ್ ಯಾವ ಕಲರ್ ಇರುತ್ತೆ, ಸಿಲ್ವರ್ ಅಂದರೆ ಬೆಳ್ಳಿ ಬಣ್ಣ, ಸಿಲ್ವರ್ ಅಂದರೆ ಇಲ್ಲಿ ಬೆಳ್ಳಿ ಬಣ್ಣ. ನೆಕ್ಸ್ಟು ವಾರ್ಮ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಹುಳುಗಳು ಮತ್ತು ಸಸ್ಯಗಳನ್ನು ತಿನ್ನುತ್ತೆ. ವಾಸಸ್ಥಳ ಎಲ್ಲಿರುತ್ತೆ, ನೀರು, ವಾಟರ್. ನೆಕ್ಸ್ಟ್ ನೋಡಿ, ಕ್ರ್ಯಾನ್ ಅಂದರೆ ಕೊಕ್ಕರೆ, ಸೈಜು ಮೀಡಿಯಮ್ ಅಂದರೆ ಮಧ್ಯಮ, ಬಣ್ಣ ಬಿಳಿ, ತಿನ್ನುವಂಥದ್ದು ಫಿಶ್ಶು, ಫ್ರಾಕ್ಸು ಅಂದರೆ ಮೀನು ಮತ್ತು ಕಪ್ಪೆಯನ್ನು ತಿನ್ನುತ್ತೆ. ಎಲ್ಲಿರತ್ತಿದು, ವೆಟ್ಲ್ಯಾಂಡ್ ಅಂದರೆ ಜೌಗು ಪ್ರದೇಶ. ನೆಕ್ಸ್ಟ್ ನೋಡಿ, ಬಟರ್ಫ್ಲೈ ಅಂದರೆ ಜಿಟ್ಟೆ, ಸೈಜು ಸ್ಮಾಲ್ ಚಿಕ್ಕ, ಕಲರ್ಫುಲ್ ಅಂದರೆ ಯಾವಾಗಲೂ ಕೂಡ ಬಣ್ಣ ಏನಾಗುತ್ತೆ, ಯಾವಾಗಲೂ ಬಟರ್ಫ್ಲೈ ಅನ್ನೋದು ವಿಧ ವಿಧವಾದ ಬಣ್ಣವನ್ನು ಹೊಂದಿರುತ್ತೆ. ಸೊ ಬಣ್ಣದ, ಕಲರ್ಫುಲ್ ಅಂದರೆ ಬಣ್ಣದ. ನೆಕ್ಸ್ಟು ಫುಡ್, ಆಹಾರವನ್ನು ನೋಡೋದಾದರೆ ನೆಕ್ಟರ್ ಅಂದರೆ ಹೂವಿನ ಮಕರಂದ, ಪ್ಲೇಸು ಗಾರ್ಡನ್ ಅಂದರೆ ತೋಟ. ಹೀಗೆ ಮುಂದುವರೆದು ಫಿಫ್ತ್ ಒನ್ ಮಂಕಿ, ಮೀಡಿಯಮ್ ಸೈಜ್ ಮಧ್ಯಮ ಗಾತ್ರ, ಬ್ರೌನ್ ಅಂದರೆ ಕಂದು ಬಣ್ಣ, ಏನು ಫ್ರೂಟ್ಸ್ ಹಣ್ಣು. ನೆಕ್ಸ್ಟ್ ಎಲ್ಲಿರುತ್ತೆ, ಫಾರೆಸ್ಟ್ ಕಾಡು. ನೆಕ್ಸ್ಟು ಓತಿಕ್ಯಾತ ಅಂದರೆ ಎಲ್ಲಿರುತ್ತಿದು, ಸೈಜನ್ನು ನೋಡೋದಾದರೆ ಸ್ಮಾಲು ಚಿಕ್ಕ, ಕಲರು ಗ್ರೀನ್ ಹಸಿರು, ಆಹಾರ ಇನ್ಸೆಕ್ಟ್ಸ್ ಅಂದರೆ ಕೀಟಗಳು, ಇರುವಂಥದ್ದು ಗಾರ್ಡನ್ ತೋಟ. ನೆಕ್ಸ್ಟ್ ನೋಡಿ, ಮೊಲ ರ್ಯಾಬಿಟ್, ಇದು ಸ್ಮಾಲ್ ಚಿಕ್ಕ ಗಾತ್ರದ್ದು, ವೈಟ್ ಕಲರ್ ಇರುತ್ತೆ, ಬಿಳಿ ಬಣ್ಣ, ಗ್ರಾಸ್ ಮತ್ತು ಕ್ಯಾರೆಟನ್ನು ತಿನ್ನುತ್ತೆ, ಹುಲ್ಲು ಮತ್ತು ಕ್ಯಾರೆಟ್. ಆಮೇಲೆ ಬ್ಯೂರೋ ಅಂದರೆ ಏನು, ಬಿಲದಲ್ಲಿ ವಾಸ ಮಾಡುತ್ತೆ. ನೆಕ್ಸ್ಟು ಗ್ರಾಸ್ ಹಾಪ್ಪರ್ ಅಂದರೆ ಮಿಡತೆ, ಸೈಜು ಸ್ಮಾಲ್ ಚಿಕ್ಕ, ಕಲರು ಗ್ರೀನ್ ಹಸಿರು, ಗ್ರಾಸ್ ಮತ್ತು ಲೀವ್ಸನ್ನು ತಿನ್ನುತ್ತೆ, ಹುಲ್ಲು ಮತ್ತು ಎಲೆಗಳು. ಆಮೇಲೆ ಪ್ರದೇಶ ಎಲ್ಲಿ ವಾಸ ಮಾಡುತ್ತೆ, ಗ್ರಾಸ್ ಲ್ಯಾಂಡ್ ಅಂದರೆ ಹುಲ್ಲುಗಾವಲು. ನೆಕ್ಸ್ಟು ಆಮೆ, ಮೀಡಿಯಮ್ ಸೈಜಿಂದು, ಮಧ್ಯಮ ಗಾತ್ರ, ಬ್ರೌನ್ ಕಲರ್ ಅಂದರೆ ಕಂದು ಬಣ್ಣ, ಪ್ಲ್ಯಾಂಟ್ಸ್ ಸಸ್ಯಗಳನ್ನ ತಿನ್ನುತ್ತೆ, ಲ್ಯಾಂಡ್ ನೆಲದಲ್ಲಿ ವಾಸ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದರೆ ಬಾವಲಿಯನ್ನು, ಸೈಜು ಸ್ಮಾಲು ಚಿಕ್ಕ, ಬ್ಲ್ಯಾಕ್ ಅಂದರೆ ಕಪ್ಪು ಬಣ್ಣದಲ್ಲಿರುತ್ತೆ, ಫ್ರೂಟ್ಸ್ ಮತ್ತು ಇನ್ಸೆಕ್ಟ್ಸ್ ಅಂದರೆ ಹಣ್ಣುಗಳು ಮತ್ತು ಕೀಟಗಳನ್ನ ತಿನ್ನುತ್ತೆ, ಯಾವುದು ಬಾವಲಿ. ಆಮೇಲೆ ಕೇವ್ಸ್ ಮತ್ತು ಟ್ರೀಸ್, ಗೃಹಗಳು ಮತ್ತು ಮರಗಳಲ್ಲಿ ಇದು ಏನು ಮಾಡುತ್ತೆ, ವಾಸವನ್ನು ಮಾಡುತ್ತೆ. ಈ ಒಂದು ಬಾಕ್ಸನ್ನು ಕೂಡ ನೋಡಿದ್ದೀವಿ ಮಕ್ಕಳ. ನೆಕ್ಸ್ಟು ಹೋಗೋಣ
ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಜಾಗವನ್ನು ತುಂಬು. ಒಂದನೇದಕ್ಕೆ ಆನ್ಸರನ್ನು ನೋಡೋದಾದರೆ ವಾಟರ್, ಹಾಗೆ ನೀರು. ನೆಕ್ಸ್ಟು ಟ್ರೀಸ್, ಮರಗಳು, ಅಂದರೆ ಮಂಕೀಸ್, ಬರ್ಡ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಲೀವ್ ಇನ್, ಎಲ್ಲಿ ವಾಸ ಮಾಡ್ತವೆ ಅವು? ಲೀವ್ ಆನ್ ಟ್ರೀಸ್, ಅಂದರೆ ಮರಗಳು. ಮೆನಿ ಅನಿಮಲ್ಸ್ ಲೈಕ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಲೀವ್ ಆನ್ ಲ್ಯಾಂಡ್. ಹಸು, ನಾಯಿ, ಕೌ, ಡಾಗ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿವಿಧ ಪ್ರಾಣಿಗಳು ವಿವಿಧ ಬಗೆಯ ಆಹಾರಗಳನ್ನು ತಿನ್ನುತ್ತವೆ. ಹಾಗಾದರೆ ಯಾವುದು ಅಂತೇಳಿ ಗುರುತಿಸೋಣ ಇಲ್ಲಿ. ಅನಿಮಲ್ಸ್ ವಿಚ್ ಈಟ್ ದ ಪ್ರಾಡಕ್ಟ್ಸ್ ಆಫ್ ಪ್ಲಾಂಟ್ಸ್ ಸಚ್ ಆಸ್ ಗ್ರಾಸ್, ಲೀಫ್ ಎಕ್ಸೆಟ್ರಾ ಆರ್ ಕಾಲ್ಡ್ ಹರ್ಬಿವರ್ಸಸ್, ಅಂದರೆ ಸಸ್ಯಾಹಾರಿ ಪ್ರಾಣಿಗಳು. ನೆಕ್ಸ್ಟು ಅನಿಮಲ್ಸ್ ವಿಚ್ ಈಟ್ ಫ್ಲೆಶ್, ಎಗ್ಸ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಆಫ್ ಅನಿಮಲ್ಸ್ ಆರ್ ಕಾಲ್ಡ್ ಕಾರ್ನಿವರ್ಸಸ್. ನೆಕ್ಸ್ಟು ಅನಿಮಲ್ಸ್ ವಿಚ್ ಈಟ್ ಫ್ಲೆಶ್, ಎಗ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಆಫ್ ಅನಿಮಲ್ಸ್ ಆರ್ ಕಾಲ್ಡ್ ಕಾರ್ನಿವರ್ಸ್, ಅಂದರೆ ಮಾಂಸಾಹಾರಿ ಪ್ರಾಣಿಗಳು. ಪ್ರಾಣಿಗಳಿಂದ ದೊರೆಯುವ ಮಾಂಸ, ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು. ನೆಕ್ಸ್ಟ್ ನೋಡಿ, ಅನಿಮಲ್ಸ್ ವಿಚ್ ಈಟ್ ಪ್ರಾಡಕ್ಟ್ಸ್ ಆಫ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಾಲ್ಡ್ ಓಮ್ನಿವರ್ಸ್, ಸರ್ವಭಕ್ಷಕ ಪ್ರಾಣಿಗಳು. ಸೊ ಸಸ್ಯ ಮತ್ತು ಪ್ರಾಣಿ ಎರಡರಿಂದಲೂ ಬರುವ ಉತ್ಪನ್ನಗಳನ್ನು ತಿನ್ನುವಂಥ ಪ್ರಾಣಿಗಳನ್ನು ಏನಂತ ಕರಿತೀವಿ? ಮಿಶ್ರಾಹಾರಿಗಳು ಅಂತಲೂ ಕೂಡ ಕರಿತೀವಿ. ಮಿಶ್ರಾಹಾರಿಗಳು. ಸೊ ಈ ಒಂದು ಆನ್ಸರನ್ನು ಕೂಡ ತಿಳ್ಕೊಂಡ್ವಿ. ನೆಕ್ಸ್ಟ್ ನೋಡೋಣ. ಫ್ರಮ್ ವಿಚ್ ಅನಿಮಲ್ಸ್ ಡು ವಿ ಗೆಟ್ ದ ಮಿಲ್ಕ್ ದಟ್ ಈಸ್ ಯೂಸ್ಡ್ ಅಟ್ ಹೋಮ್, ಅಂದರೆ ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತವೆ? ಕೌ, ಬಫೆಲೋ ಆ್ಯಂಡ್ ಗೋಟ್, ಹಸು, ಎಮ್ಮೆ ಮತ್ತು ಮೇಕೆ. ನೆಕ್ಸ್ಟು ನಿನ್ನ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು. ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ಏನಂತ ಹಾಕು ಅಂತ ಕೇಳಿದ್ದಾರೆ. ಇಲ್ಲಿ ವೃತ್ತ ಹಾಕು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ನೋಡಿ, ಮೇಕ್ ಎ ಲಿಸ್ಟ್ ಆಫ್ ದ ಫುಡ್ ಐಟಮ್ಸ್ ಯೂಸ್ಡ್ ಇನ್ ಯುವರ್ ಹೋಮ್ಸ್, ಅಂದರೆ ನಿನ್ನ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನ ಪಟ್ಟಿ ಮಾಡು. ಆಮೇಲೆ ಏನು ಮಾಡಬೇಕು? ಅವುಗಳಿಗೆ ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ಏನು ಮಾಡಬೇಕು? ಸರ್ಕಲ್ ಹಾಕಬೇಕು, ವೃತ್ತವನ್ನು ಹಾಕು ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮ ಮನೆಯಲ್ಲಿ ಬಳಸುವಂಥ ಆಹಾರ ವಸ್ತುಗಳನ್ನ ಇಲ್ಲಿ ನೋಡಿ, ಇಲ್ಲಿ ರೈಸು, ದಾಲು, ಮಿಲ್ಕು, ಬೇಳೆ, ಎಗ್, ಮೊಸರು, ಆಮೇಲೆ ಬೆಣ್ಣೆ, ಬಟರ್ ಅಂದರೆ ವೆಜಿಟೇಬಲ್ಸು, ತರಕಾರಿಗಳು, ಫ್ರೂಟ್ಸು, ಫಿಶ್ಶು, ಹನಿ ಅಲ್ವಾ? ಹಾಗಾದರೆ ಪ್ರಾಣಿಗಳಿಂದ ದೊರೆಯುವಂಥದ್ದು ಯಾವುದು ಇದರಲ್ಲಿ? ಮಿಲ್ಕು, ನೆಕ್ಸ್ಟು ಎಗ್ಗು, ಮೊಸರು, ಬೆಣ್ಣೆ, ಮೀನು, ಜೇನು, ಇವಿಷ್ಟಕ್ಕೂ ಏನು ಮಾಡಬೇಕಾಗತ್ತೆ? ಸರ್ಕಲನ್ನು ಹಾಕಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ. ರೈಟ್ 5 ಯೂಸಸ್ ಆಫ್ ಅನಿಮಲ್ಸ್ ಟು, ಪ್ರಾಣಿಗಳಿಂದ ನಿನಗಾಗುವಂಥ 5 ಅನುಕೂಲಗಳನ್ನು ಬರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಫಸ್ಟ್ ಒನ್, ಅನಿಮಲ್ಸ್ ಗಿವ್ ಅಸ್ ಮಿಲ್ಕ್, ಅಂದರೆ ಪ್ರಾಣಿಗಳು ನಮಗೆ ಹಾಲು ಕೊಡುತ್ತವೆ. ಸೆಕೆಂಡ್ ಒನ್, ಅನಿಮಲ್ಸ್ ಗಿವ್ ಅಸ್ ಎಗ್ಸ್, ಅಂದರೆ ಪ್ರಾಣಿಗಳು ನಮಗೆ ಮೊಟ್ಟೆ ಕೊಡುತ್ತವೆ. ಅನಿಮಲ್ಸ್ ಹೆಲ್ಪ್ ಇನ್ ಫಾರ್ಮಿಂಗ್, ಪ್ರಾಣಿಗಳು ಕೃಷಿಯಲ್ಲಿ ಸಹಾಯ ಮಾಡುತ್ತವೆ. ನೆಕ್ಸ್ಟ್ ಫೋರ್ತ್ ಒನ್, ಅನಿಮಲ್ಸ್ ಕ್ಯಾರಿ ಲೋಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಗೂಡ್ಸ್, ಅಂದರೆ ಪ್ರಾಣಿಗಳು ಹೊರೆಯನ್ನು ಹೊರ್ತವೆ ಮತ್ತು ಸಾಗಾಣಿಕೆಗೆ ಏನು ಮಾಡ್ತವೆ? ಸಹಾಯ ಮಾಡ್ತವೆ. ನೆಕ್ಸ್ಟ್ ಫಿಫ್ತ್ ಒನ್, ಅನಿಮಲ್ಸ್ ಗಾರ್ಡ್ ಅವರ್ ಹೋಮ್ಸ್, ಅಂದರೆ ಪ್ರಾಣಿಗಳು ನಮ್ಮ ಮನೆಯನ್ನು ಏನು ಮಾಡ್ತವೆ? ಕಾಪಾಡುತ್ತವೆ. ಇವು 5 ಏನು ಪ್ರಾಣಿಗಳಿಂದ ನಮಗಾಗುವಂತಹ ಅನುಕೂಲಗಳು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ನಾವು ಪ್ರಾಣಿಗಳಿಂದ ಆಗುವಂಥ ಉಪಯೋಗವನ್ನು, ಅಂದರೆ ಯೂಸಸ್ ಬರಿಬೇಕಾಗತ್ತೆ. ಈ ಪಿಕ್ಚರನ್ನು ನೋಡಿಬಿಟ್ಟು ಏನು ಯೂಸ್ ಆಗುತ್ತೆ ಅದನ್ನು ಬರಿಬೇಕು. ನೆಕ್ಸ್ಟು ಇಲ್ಲಿ
ಇಟ್ ಕ್ಯಾರೀಸ್, ಇದು ಇಲ್ಲಿ ಬರೆದಿರೋವಂಥದ್ದು CARRIES, ಕ್ಯಾರೀಸ್. ಪೀಪಲ್ ಆ್ಯಂಡ್ ಗೂಡ್ಸ್ ಅಂದರೆ ವಸ್ತು ಹಾಗೂ ಜನರನ್ನು ಏನು ಮಾಡ್ತೇವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಮಾಡ್ತೇವೆ, ಸಾಗಿಸುತ್ತವೆ, ಅಂದರೆ ಸಾಗಾಣಿಕೆಯನ್ನು ಮಾಡ್ತವೆ. ಜನರು ಮತ್ತು ಸಾಮಾನುಗಳನ್ನು ಸಾಗಿಸುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ಲೌಸ್ ದ ಫೀಲ್ಡ್ ಅಂದರೆ ಹೊಲ ಉಳುಮೆ ಮಾಡುತ್ತದೆ. ನೆಕ್ಸ್ಟು ಫಿಶ್ ಆಹಾರವಾಗಿ ಬಳಸುತ್ತಾರೆ ಅಲ್ವಾ, ಇಟ್ ಈಸ್ ಯೂಸ್ಡ್ ಆ್ಯಸ್ ಫುಡ್. ನೆಕ್ಸ್ಟ್ ಇಲ್ಲಿ ಹಾಲು ಕೊಡುತ್ತೆ. ನೆಕ್ಸ್ಟು ಇಟ್ ಗಿವ್ಸ್ ಹೂಲ್ ಅಂದರೆ ಉಣ್ಣೆಯನ್ನು ಕೊಡುತ್ತೆ. ಕುರಿಯಿಂದ ನಮಗೇನು ಸಿಗುತ್ತೆ, ಉಣ್ಣೆ. ನೆಕ್ಸ್ಟು ನಾಯಿ ಏನು ಮಾಡುತ್ತೆ, ಮನೆಯನ್ನು ಕಾಯುತ್ತೆ. ಇಟ್ ಗಾರ್ಡ್ಸ್ ದ ಹೌಸ್. ನೆಕ್ಸ್ಟು ಇಲ್ಲಿ ನೋಡೋಣ, ಹ್ಯಾವ್ ಯು ರಿಯರ್ಡ್ ದ ಅನಿಮಲ್ಸ್ ಇನ್ ಯುವರ್ ಹೌಸ್, ಹೌ ಡು ಯು ಲುಕ್ ಆಫ್ಟರ್ ದೆಮ್ ಅಂದರೆ ನಿನ್ನ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ದೀಯಾ, ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ. ಆನ್ಸರನ್ನು ನೋಡ್ತಾ ಹೋಗೋಣ. ಇಂಗ್ಲೀಷ್ನಲ್ಲಿ ನೋಡೋಣ. ಎಸ್, ಐ ಹ್ಯಾವ್ ಅಂದರೆ ನಾನು ಸಾಕಿದ್ದೀನಿ. ಐ ಗಿವ್ ದೆಮ್ ಫುಡ್ ಆ್ಯಂಡ್ ವಾಟರ್, ಕೀಪ್ ದೆಮ್ ಕ್ಲೀನ್ ಆ್ಯಂಡ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ ಅಂದರೆ ಹೌದು, ನಮ್ಮ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ದೇನೆ, ನಾನು ಅವುಗಳಿಗೆ ಆಹಾರ ಮತ್ತು ನೀರನ್ನು ಕೊಡುತ್ತೇನೆ, ಸ್ವಚ್ಛವಾಗಿಡುತ್ತೇನೆ ಹಾಗೂ ಅವುಗಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುತ್ತೇನೆ. ಅಂದರೆ ಕೀಪ್ ದೆಮ್ ಕ್ಲೀನ್ ಆ್ಯಂಡ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯ. ಆ್ಯನಿಮಲ್ ಆಗಿ ಯೂಸಸ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಎತ್ತೇನು ಮಾಡುತ್ತೆ, ಉಳುಮೆಯನ್ನು ಮಾಡುತ್ತೆ. ನೆಕ್ಸ್ಟು ಮಿಲ್ಕ್, ಯಾವುದು, ಬಫೆಲೋ. ನೆಕ್ಸ್ಟು ಕುರಿ ಏನು ಕೊಡುತ್ತೆ, ಉಣ್ಣೆಯನ್ನು. ಕೋಳಿ ಮೊಟ್ಟೆ. ಹಾರ್ಸ್ ಏನಿಲ್ಲಿ, ಜಟಕ, ಬಂಡಿ. ನೆಕ್ಸ್ಟು ಜೇನುನೊಣ ಏನು ಕೊಡುತ್ತೆ, ಜೇನುತುಪ್ಪ, ಹನಿ. ಇಲ್ಲಿ ನೋಡೋಣ, ಫಿಶ್ಶಿಂದ ಏನಾಗುತ್ತೆ ಯೂಸಸ್ಸು, ನೀರಿನಲ್ಲಿರುವ ಕೀಟ ತಿಂದು ನೀರಿನ ಶುದ್ಧಿಯನ್ನು ಮಾಡುತ್ತೆ. ಕೀಪಿಂಗ್ ದ ವಾಟರ್ ಕ್ಲೀನ್ ಬೈ ಈಟಿಂಗ್ ಇನ್ಸೆಕ್ಟ್ಸ್ ಇನ್ ವಾಟರ್. ಸೊ ನೀರಿನಲ್ಲಿರುವ ಕೀಟಗಳನ್ನ ತಿಂದು ನೀರನ್ನು ಏನು ಮಾಡುತ್ತೆ, ಶುದ್ಧಿ ಮಾಡುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹೂ ಆ್ಯಮ್ ಐ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಫಸ್ಟ್ನೇದಕ್ಕೆ. ನೆಕ್ಸ್ಟು ನಾನು ಯಾರು ಅಂದರೆ ಇದೇನಿದು ಕ್ವಿಸ್ ಕ್ವಶನ್ ಥರ ನೋಡ್ತೀವಲ್ಲ, ನಾನು ಯಾರು ಹೇಳಬಲ್ಲೆ ಅಂತ. ಅಂದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಹೂ ಆ್ಯಮ್ ಐ ಫಸ್ಟ್ ಒನ್ನಿಗೆ. ನೆಕ್ಸ್ಟು ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸರಿನಾ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ಅಧ್ಯಾಯದ ಪೂರ್ತಿ ಪ್ರಶ್ನೋತ್ತರಗಳನ್ನು ಗಮನಿಸಿದ್ದೀವಿ. ನೆಕ್ಸ್ಟ್ ಒಂದು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ. ಧನ್ಯವಾದಗಳು.